ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಮಾಡು ಚಿನ್ನ. ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಮ್ಮ? ಎಲ್ಲಿಗೆ ಹೋಗ್ತಿದ್ದೀವಿ? ಆಟೋಲಿ. ಎಲ್ಲಿಗೆ? ಮಾಮಿಗೆ. ಸೊ ಇವತ್ತು ಮೃತ್ಯುಂಜಯ ಟೆಂಪಲ್ಗೆ ಹೋಗೋಣ ಅಂತೇಳಿ ರೆಡಿ ಆಗ್ತಿದ್ವಿ. ಟೈಮ್ ಆಗಲೇ ನೋಡಿ 7:30 ಆಯಿತು. ಸೊ ಟೆಂಪಲ್ ಎಲ್ಲಿ ಬರುತ್ತೆ, ಯಾವ ಥರ ಇರುತ್ತೆ ಅಂತಲೂ ತೋರಿಸ್ತೀನಿ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಮಾತ್ರ ಇರೋದು, ತುಂಬ ಎಲ್ಲೆಲ್ಲಿಂದನೂ ಬರ್ತಾರೆ. ವ್ಲಾಗ್ ಹೆಂಗೆ ಹೋಗುತ್ತೆ ಅಂತ ನೋಡೋಣ. ಪ್ಲೀಸ್ ಎಲ್ಲರೂ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಅಮ್ಮ ಏನು ಡ್ರೆಸ್ ಹಾಕೊಳ್ಳಿ? ಸೀರೆ ಹಾಕೋಬೇಕಾ? ಸರಿ, ಇದು ಓಕೆನಾ? ಓಕೆನಾ? ಸಿಂಗ್ ಡ್ರೆಸ್ ಓಕೆನಾ? ಸಿಂಗ್ ಡ್ರೆಸ್ ಓಕೆನಾ? ಓಕೆ ಡನ್. ಗಲಾಟೆ ಮಾಡಬಾರ್ದು. ಅಮ್ಮನ ಸೀರೆ ಓಕೆನಾ? ಅಮ್ಮನ ಸೀರೆ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಬನ್ನಿ ಸ್ನಾನ ಮಾಡೋಣ. ಬನ್ನಿ, ಅಮ್ಮನ ಸ್ನಾನ ಆಯ್ತು ಈಗ. ನಿಮ್ದು ಬನ್ನಿ ಬೇಗ. ನೀನು ಸ್ನಾನ ಮಾಡ್ಬೇಕಲ್ಲ. ನೀನು ಮಾಡ್ಬೇಕಲ್ಲ. ನೀನ್ ಬರೋದಿಲ್ಲ ಮಾಮಿಗೆ? ಅಮ್ಮನೂ ಬರ್ತೀನಿ. ಬನ್ನಿ ಬನ್ನಿ ಬೇಗ 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 ಬೇಗ. ನೀನು ಬನ್ನಿ, ಏಳು ಮೇಲೆ ಬಾ. ಬಚ್ಚಿ ಎದ್ದೇಳಿ ಎದ್ದೇಳಿ ಬೇಗ, ಟೈಮ್ ಆಗ್ಬಿಡುತ್ತೆ. ಸ್ನಾನ ಆಯ್ತು? ಆಯ್ತು ಸ್ನಾನ ಆಯ್ತು. ಈಗೇನು ಕ್ರೀಮ್ ಹಾಕೊಳ್ಳೋದಲ್ಲ? ಚಳಿ ಆಯ್ತಿದೆ, ಚಳಿ. ಸೊ ಟೆಂಪಲ್ಗೆ ಅಂತ ಹೊರಟ್ವಿ, ನಡ್ಕೊಂಡು ಹೋಗ್ತಾ ಇದ್ವಿ ಬಸ್ ಸ್ಟ್ಯಾಂಡಿಗೆ. ಹಾಗೆ ಅಲ್ಲೇ ನಮ್ಮ ಊರಿನ ದೇವಸ್ಥಾನ ಇತ್ತು ಅಂತೇಳಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಟೈಮ್ ಇತ್ತಲ್ಲ ಅಂತ ಹೋಗಿ ಬಂದ್ವಿ. ಸೇನ್ ನೋಡಿ ಕೈ ಮುಗಿತಾ ಇದ್ಲು. ಹಾಗೆ ಬಸ್ ಸ್ಟ್ಯಾಂಡಲ್ಲಿ ಬಂದು ಕೂತ್ವಿ. ಹಾಗೆ ಬಸ್ನಲ್ಲಿ ಹೋಗ್ತಾ ಟೀ ಎಸ್ಟೇಟ್ನ ನೋಡಿದೆ. ಆಗ ಖುಷಿ ಆಯಿತು, ನಿಮಗೂ ಶೇರ್ ಮಾಡೋಣ ಅಂತ ಒಂದು ವಿಡಿಯೋ ಮಾಡಿಕೊಂಡೆ. ವೆದರ್ ನೋಡಿ ಎಷ್ಟು ಕೂಲಾಗಿ, ಎಷ್ಟು ಚೆನ್ನಾಗಿದೆ ಅಂತೇಳಿ. ಆಲ್ಮೋಸ್ಟ್ ಟೈಮ್ ಬಂದು 10:30 ಆಗಿತ್ತು, ಆದ್ರೂ ತುಂಬ ಚೆನ್ನಾಗಿತ್ತು ವೆದರು. ನಾನು ಫಸ್ಟ್ ಟೈಮ್ ನೋಡ್ತಿರೋದು ಟೀ ಎಸ್ಟೇಟ್ನ. ನಿಮ್ಮ ಸೊ ಹೆಂಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಎಷ್ಟು ಬೆಟ್ಟ ಗುಡ್ಡದಲ್ಲೂ ಟೀ ಎಸ್ಟೇಟ್ನ ಮಾಡ್ಕೊಂಡಿದ್ದಾರೆ ಅಂದರೆ ಅದು ತುಂಬ ಟೈಮಿಂದನೂ ಮಾಡ್ಕೊಂಡು ಬಂದಿದ್ದಾರೆ ಅನಿಸುತ್ತೆ. ಹಾಗೆ ಅದನ್ನು ಹೆಂಗಿದೆ ಅಂತಲೂ ಗೊತ್ತಿರಲಿಲ್ಲ. ನಾವು ಕಾರಲ್ಲಿ ಹೋಗಿದ್ರೆ ನೋಡ್ಕೊಂಡು ನಿಮಗೂ ಶೇರ್ ಮಾಡ್ತಾಯಿದ್ದೆ. ಬಸ್ಸಲ್ಲಿ ಹೋಗಿರೋದ್ರಿಂದ ತೋರ್ಸೋಕ್ಕಾಗಲಿಲ್ಲ ಕರೆಕ್ಟಾಗಿ. ಸೊ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಆಮೇಲೆ ನಾವು ಹೋಗೋ ಟೈಮಲ್ಲಿ ಅಲ್ಲಿ ಟೀ ಹುಡಿನ ಬಿಡಿಸ್ತಾಯಿದ್ರು, ಚೀಲನೇ ಇಟ್ಟಿದ್ರು. ನಾನು ನೋಡಬೇಕು ಅದನ್ನು ಹೆಂಗಿದೆ ಅಂತ ಅನಿಸ್ತಾಯಿತ್ತು. ನೆಕ್ಸ್ಟ್ ಟೈಮ್ ನೋಡಿದಾಗ ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ. ಹಾಗೆ ಕಾಫಿ ತೋಟನೂ ನಿಮಗೆ ತೋರಿಸ್ತಾ ಇದ್ದೀನಿ, ಅದು ನೋಡ್ಬೋದು ನೀವು ಎಷ್ಟು ಹೈಟಲ್ಲಿದೆ. ನಾವು ಕೆಲಸ ಮಾಡೋರ್ಗೆ ಮಾತ್ರ ತುಂಬಾ ಕಷ್ಟ ಆಗುತ್ತೆ, ಏನಾದರೂ ಮಿಸ್ ಆದರೆ ಕಷ್ಟ ಆಗಿಬಿಡುತ್ತೆ. ಸೊ ಹಾಗೆ ಟೆಂಪಲ್ನೂ ತಲುಪಲಿಕ್ಕಾಯಿತು. ಇದೇನೇ ದೇವಸ್ಥಾನದ ಎಂಟ್ರೆನ್ಸು. ನೋಡ್ಬೋದು ನೀವು ಔಟ್ಸೈಡೆಲ್ಲ ಎಷ್ಟು ಕೂಲಾಗಿದೆ ವೆದರ್ ಅಂತೇಳಿ. ಅಲ್ಲೇ ಹೊರಗಡೆ ಕಾಲೆಲ್ಲ ತೊಳೆದು ಒಳಗೆ ಹೋಗ್ತಾ ಇದ್ವಿ. ಸೊ ನಾನೇ ನಡಿತೀನಿ ಅಂತ ನಡ್ಕೊಂಡು ಹೋಗ್ತಾ ಇದ್ದಾಳೆ ಅಲ್ವಾ ಪೂಜೆ. ಮಾಮಿ ಮಾಡ್ಕೊಳ್ಳಿ ಚಳಿ ಆಯ್ತದ. ನಡುತ್ತೇನಕ್ಕೆ ಅಮ್ಮ ಬರ್ತೀನಿ, ನಡೀರಿ. ಅಲ್ಲಿ ಟಿಕೆಟ್ ಕೊಂಡ್ತಿದೆ, ಅಲ್ಲಿ ಟಿಕೆಟ್ ತೊಗೊಬೇಕು. ನೀವು ಯಾವ್ಯಾವ ಥರ ಪೂಜೆ ಮಾಡಿಸಿರ ಅನ್ನೋದನ್ನ ಟಿಕೆಟ್ ತೊಗೊಳ್ಳೋದು. ನಮ್ಮ ಮೃತ್ಯುಂಜಯ ಹೋಮ ಮಾಡಿಸ್ಬೇಕಂತೇಳಿ ಸಿಗೆ ಅವರಪ್ಪನಿಗೆ ತಾತನಿಗೆ 3 ಜನಕ್ಕೂ ಮಾಡಿಸೋಣ ಅಂತೇಳಿ ಟಿಕೆಟ್ ತಗೊಂಡ್ವಿ. ಒಬ್ಬೊಬ್ಬರಿಗೆ 100 ರೂಪೀಸು. ಅದು ಡಿಪೆಂಡ್ಸ್ ಆಗುತ್ತೆ ನೀವು ಯಾವತ್ತು ಹೋಮ ಮಾಡಿಸ್ತೀರ, ಏನು ಮಾಡಿಸ್ತೀರ. ಲಿಪ್ಸ್ಟಿಕ್ ಬೇಕು. ಒಳಗೆಲ್ಲ ವೀಡಿಯೋ ಮಾಡೋಂಗಿರಲಿಲ್ಲ, ಹಾಗಾಗಿ ಸ್ವಲ್ಪನೇ ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ಅಲ್ಲಿ ಮಾರ್ಕ್ ಕಾಣಿಸ್ತಿದ್ದಲ್ಲ, ಅದೇ ಥರ ನಾವು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಹೊರಗೆ ಬಂದ್ವಿ. ಮತ್ತು ಪೂಜೆಗೆ ಅವರೇ ಕರೀತಾರೆ.
ಇದು ಒಂದು ಫುಲ್ ಅಲ್ಲ ಕಚ್ಚುತ್ತದೆ. ಪೂಜೆಗೆ ಇನ್ನೂ ಟೈಮ್ ಇದೆ ಅಂತೇಳಿ ಹೊರಗಡೆ ಬಂದ್ವಿ. ಹಾಗೆ ಸಿಹಿಂಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ತಿನ್ನಿಸ್ಬೇಕಿತ್ತು, ಹಂಗಾಗಿ ತಿನ್ನಿಸ್ತಾ ಇದ್ದೆ. ಬೆಳಗ್ಗೆನೇ ಬೇಗ ಬಂದಿದ್ದೆ ಅಲ್ವಾ, ಹಾಲು ಕುಡ್ದಿದ್ದು ಅಷ್ಟೇ, ಹಾಗಾಗಿ ಅವಳಿಗೆ ತಿನ್ನಿಸ್ತಾ ಇದ್ದೆ. ಸ್ವಲ್ಪನೇ ಅಷ್ಟೇ ತಿಂದಿದ್ದು. ಪೂಜೆಗೆ ಅವರೇ ಕರೀತಾರೆ. 12:30 ಆಗಿತ್ತು ಪೂಜೆ ಆಗೋತ್ತಿಗೆ. ನಾವು ಬೇಗನೆ ಹೋಗಿದ್ವಿ, ಅಂದರೆ ಬಸ್ ಇರೋದೇ ಅಷ್ಟೊತ್ತಿಗಲ್ವ, ಹಾಗಾಗಿ ಬೇಗನೆ ಹೊರಟ್ವಿ. ತಿಂಡಿ ಎಲ್ಲ ತಿಂದ್ಕೊಂಡು ಹಾಗೆ ನಾವು ತಿಂದ್ಕೊಂಡು ಹಾಗೆ ಮಾತಾಡ್ತಾ ಕೂತಿದ್ವಿ ಎಲ್ಲರೂ. ತುಂಬ ಕಡೆಯಿಂದ ಬಂದಿದ್ದರು ದೇವಸ್ಥಾನಕ್ಕೆ. ನಾವು ಅವತ್ತು ಹೋಗಿದ್ದ ದಿನ ಸ್ವಲ್ಪ ರಶ್ ಕಮ್ಮಿ ಇತ್ತು, ಬಾಕಿ ಟೈಮಲ್ಲಿ ತುಂಬಾ ರಶ್ ಇರುತ್ತಂತೆ. ನಾನು ಅಷ್ಟೇ ಟೆಂಪಲ್ಗಿದೆ ಫಸ್ಟ್ ಟೈಮ್ ಹೋಗಿದ್ದು, ತುಂಬಾ ರಶ್ ಇರುತ್ತೆ ಅಂತ ಹೇಳ್ತಾಯಿದ್ರು. ಮತ್ತು ತುಂಬ ಎಲ್ಲೆಂದೆಲ್ಲಿಂದನೂ ಬರ್ತಾರಂತೆ, ಎಲ್ಲ ಕಡೆಯಿಂದನೂ. ಗಾಡಿಯೆಲ್ಲ ನಿಲ್ಸೋಕ್ಕೆ ತುಂಬ ಚೆನ್ನಾಗಿ ಸೌಲಭ್ಯ ಇತ್ತು. ಮತ್ತು ಅಂಗಡಿಗಳು, ಫಸ್ಟೆಲ್ಲ ಅಂಗಡಿಗಳೇನೇ ಇರಲಿಲ್ವಂತೆ, ಈಗೆಲ್ಲ ಅಂಗಡಿಗಳಾಗಿ ಇಂಪ್ರೂವ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ. ಬಸ್ಸಿಗೆ ಸ್ವಲ್ಪ ಪ್ರಾಬ್ಲಮ್, ಟೈಮಿಂಗ್ಸ್ ಇರುತ್ತೆ, ಒಂದೇ ಒಂದು ಬಸ್ ಇರುತ್ತೆ. ರಿಟರ್ನ್ ಬಸ್ ಅದರಲ್ಲೇ ಬರಬೇಕು ನಾವು. ಅಲ್ಲ ಇದು ಹೋಗೋಣ ಅಂತ ಹೇಳುವಾಗ ನಮ್ಮ ಅಪ್ಪ ಬಾಬಾ ಹೋಗೋಣ ಅಂತ ಹೇಳಿದ್ರು, ಹಂಗಾಗಿ ಸಡನ್ ಫಿಕ್ಸ್. ನಾವು ಅದೇ ಇನ್ನು ಸಚಿನ್ ಬಂದಾಗ ಬರ್ಬೇಕಷ್ಟೇ. ಇನ್ನು ಒಂದೇ ಬಸ್ ಇರೋದಾ? ಎಷ್ಟು ಗಂಟೆಯಿಂದ ಬೆಳಿಗ್ಗೆ 9:30 ಅದರಲ್ಲೇ ಹೋಗೋದು. ಊಟ ಮಾಡ್ಕೊಂಡು ಅದರಲ್ಲಿ ಅಮ್ಮ ನಾನೇನು ಎತ್ಕೊಂಡಿಲ್ವಾ? ನಾನು ಎತ್ಕೊಂಡಿದ್ದೀನಿ. ಇನ್ನು ಪ್ರೈವೇಟ್ ಬಸ್ ಬರೋದಿಲ್ಲ. ಪ್ರೈವೇಟು ಎಲ್ಲಿ ಸುಮಾರು ನಡಿಬೇಕು ನಾವು. ಓ, ಪ್ರೈವೇಟ್ ಬಸ್ಸಲ್ಲಿ ಬಂದರೆ ಅಲ್ಲಿ ಎಲ್ಲಿ ನಿಮ್ಮ ಅಮ್ಮ ಇಲ್ಲೇ ಇಲ್ವಾ? ನಿಮ್ಮ ಅಮ್ಮ ಇಲ್ಲೇ ಸುಮಾರು 3-4 ಕಿಲೋಮೀಟರ್ ನಡಿಬೇಕು. ಏನು ಕಂಡ್ಯಾ? ಹಣ್ಣು ಕಂಡ? ಹಣ್ಣು ಎಂತ ಹಣ್ಣಿದು ಚಿನ್ನ? ಎಂತ ಹಣ್ಣಮ್ಮ ಇದು? ಎಂತದ ಹಣ್ಣು ಹೇಳ್ತಾರೆ ಇದಕ್ಕೆ? ಎಷ್ಟು ಬಿಟ್ಟಿದೆ ನೋಡು, ಹೆಂಗೆ ಕೆಂಪು ಹಣ್ಣು ಆಯ್ತದೆ ಗೊತ್ತಾ? ನಾವ್ ಅದೇ ಇದಲ್ಲಿ ಎಲ್ಲ ತುಂಬಾ ದೊಡ್ಡದಲ್ಲ, ಎಲೆ ದೊಡ್ಡ ಎಲೆ, ಆದ್ರೆ ಗಟ್ಟಿ ಇಲ್ಲ ಅಷ್ಟು. ತ್ಯಾಗದೆಲೆ ಹೆಂಗೆ ಅರಿಯಕ್ಕಿಲ್ಲ ಅಷ್ಟು ಬೇಗ. ತ್ಯಾಗದೆಲೆ ಇಟ್ಕೊ ಚಿನ್ನ. ಸೂಪರು. ಇದು ಯಾವ ಹಣ್ಣು ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹೀಗೆ ನೋಡ್ಬೋದು ದೇವಸ್ಥಾನ ಸುತ್ತಮುತ್ತ ಇರುವಂಥ ಗಿಡ ಮರಗಳು, ಅದರಿಂದ ಎಷ್ಟು ಚೆನ್ನಾಗಿ ವೆದರ್ ಇರುತ್ತೆ ಅಂದರೆ, ಇದು ಹೊರಗಡೆ ಔಟ್ಸೈಡ್ ಕೂರ್ಲಿಕ್ಕೆ, ಪೂಜೆ ಅಂದರೆ ದರ್ಶನ ಮಾಡ್ಕೊಂಡು ಬಂದು ಕೂರ್ಲಿಕ್ಕೆ ಅಂತೇಳಿ. ಹಾಗೆ ಒಳಗಡೆ ಹೋಗಿ ತುಂಬ ಸ್ಪೇಸ್ ಇಲ್ಲ ಅಂತೇಳಿ ಹೊರಗಡೆನೇ ಕೂರಬೇಕು. ಹಾಗೆ ದೇವಸ್ಥಾನ ಸುತ್ತಮುತ್ತ ಅಂತೂ ಗಿಡಗಳು ತುಂಬಾ ಚೆನ್ನಾಗಿತ್ತು. ನೋಡ್ಬೋದು ನಿಮಗೆ ಎಷ್ಟು ಹೂವಿನ ವೆರೈಟಿ ಹೂವುಗಳಿದೆ ಅಂತೇಳಿ. ದೇವಸ್ಥಾನ ಫುಲ್ ಸುತ್ತ ಇಟ್ಟಿದ್ದಾರೆ ಈ ಥರ ಪಾಟಲ್ಲಿ. ಹಾಗೆ ಎಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ, ನೋಡ್ಲಿಕ್ಕೆ ತುಂಬಾ ಖುಷಿ ಆಯಿತು. ಗಿಡಗಳಂತೂ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಒಂದ್ರ ಮೇಲೊಂದು ತುಂಬಾ ಚೆನ್ನಾಗಿತ್ತು ಗಿಡ. ಇದು ದೇವಸ್ಥಾನದ ಬ್ಯಾಕ್ ಸೈಡು ಇವಾಗ ತೋರಿಸ್ತಾ ಇರೋದು. ಎಷ್ಟೆಷ್ಟು ವೆರೈಟೀಸ್ ಇದೆ ಅಂದರೆ ಗಿಡಗಳು, ಹಿಂಗೆಲ್ಲ ಇದೆಯಾ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಗಿಡಗಳಿತ್ತು. ಹಾಗೆ ಸಿಹಿ ನಮಸ್ಕಾರ ಮಾಡ್ಕೋತಾರೆ. ದುಡ್ಡು ಇಟ್ಟಿದ್ದಾರೆ, ಸುಮ್ಮನೆ ಇಟ್ಟಿರೋದ? ಹತ್ತಬಾರ್ದು ಚಿನ್ನು, ಇಳಿ ಕೈ ಮುಗಿರಿ, ಬಗ್ಗಿ ಮಾಡಿ, ಕೈ ಮುಗಿರಿ, ಅಡ್ಡು ಬೀಳಿ ಕೈ ಮುಗಿ, ಸಾಕು. ನಮಸ್ಕಾರ ಮಾಡಿ ಅಂತ ಹೊಡಿತಾರೆ. ನಮಸ್ಕಾರ ಮಾಡ್ಕೊಳ್ಳಿ, ನಮಸ್ಕಾರ ಮಾಡಿ, ಕೈ ಮುಗ್ಗಿರಿ. ಚಚ್ಚು ಒಳ್ಳೇದು ಮಾಡಪ್ಪ ಮಾಮಿ, ನನ್ನ ಚಚ್ಚು ಚೆನ್ನಾಗಿರ್ಲಪ್ಪ ಅಂತ ಕೇಳ್ಕೊಳ್ಳಿ. ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ. ಆ ಕಡೆ ಬನ್ನಿ, ಮಾಮಿಗೆ ಹಿಂಗೆಲ್ಲ ಮಾಡ್ತಾರಾ? ಕೈ ಮುಗಿ.
ಮತ್ತೆ ಒಂದು ಸೈಡ್ ನೋಡ್ಕೊಂಡು ಬಂದ್ವಲ್ಲ, ಈಗ ಮತ್ತೆ ಇನ್ನೊಂದು ಸೈಡ್ ನೋಡ್ತಾ ಇದ್ವಿ. ಹಾಗೆ ಈ ದಾಸವಾಳ ನಮ್ಮನೆ ಇತ್ತು ಅಂತೆಲ್ಲ ಹೇಳ್ತಾಯಿದ್ರು ಅಮ್ಮ. ಚೆನ್ನಾಗಿತ್ತು ದಾಸವಾಳನು, ನಮ್ಮನೆ ಇತ್ತು, ಹಾಳಾಗ್ಬಿಡ್ತು ಅಂತ ಹೇಳ್ತಾಯಿದ್ರು. ಎಷ್ಟು ಕಲರ್ ಇದೆ ನೋಡಿ ಗಿಡಗಳು. ಹಾಗೆ ಇದೊಂದು ಕಲರು ಒಂಥರ ಯೆಲ್ಲೋ ಆ್ಯಂಡ್ ಆರೆಂಜ್ ಮಿಕ್ಸಲ್ಲಿ ಅನಿಸ್ತಿತ್ತು. ಹೀಗೆ ಆಂಥೋರಿಯಂ ಇದು. ಹಾಗೆ ಆಯಿತು, ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಪೂಜೆಗೂ ಟೈಮ್ ಆಗ್ತಾಯಿತ್ತು. ಸರಿ ಹೋಗಿ ಕೂರೋಣ, ಪೂಜೆ ಕರೀತಾರೆ ಅಂತೇಳಿ ಹೋದ್ವಿ. ಹೋದಂಗೆ ಪೂಜೆಗೂ ಕರೆದ್ರು. ಪೂಜೆ ವೀಡಿಯೋನು ನಿಮ್ಗೆ ಶೇರ್. ನಾವು ಹೋದಂಗೆ ಸ್ವಲ್ಪ ರಶ್ ಕಮ್ಮಿ ಇತ್ತು, ಯಾಕಂತೇಳಿದರೆ ವೆಹಿಕಲಲ್ಲಿ ಬರೋರೆಲ್ಲ ಸ್ವಲ್ಪ ಲೇಟಾಗಿ ಬರ್ತಾಯಿದ್ರು. ನಾವು ಬಸ್ಸಲ್ಲಿ ಹೋಗಿದ್ದಲ್ವ, ಹಾಗಾಗಿ ಸ್ವಲ್ಪ ಬೇಗ ಹೋಗಿದ್ವಿ. ಆಗ್ತಾ ಟೈಮ್ ಆಗ್ತಾ ಬರ್ತಾಯಿದ್ರು. ಓಂ ಜೋಂದಾರಂ ಇದು ಫಸ್ಟ್ ತರಿಕೆ ತಗೊಳ್ಳಿ. ತರಿಕೆಯನ್ನು ಗಟ್ಟಿಗೆ ಹಾಕಿ ಮಗುದು ತಲೆ ನಿವರ್ಸೋದು ಬೇಡ. ತೆಂಗಿನಕಾಯಿ ತರಿಕೆ ಹಾಕಿ, ತೆಂಗಿನಕಾಯಿ ತಲೆ ನಿವರ್ಸೋದು ಬೇಡ. ಓಂ ಜೋಂದಾರಂ ನಕ್ಷತ್ರ ಪ್ರತಿ ನಮ್ಯಾಕಂದ ಸಹ ಕಳಿಸುವಂತ ರಾಜಾರ ಘಟನೆ ಶಿವಕುಮಾರ್. ಓಂ ಜೋಂದಾರಂ ಬಂದಿಲ್ವಾ? ಶಿವಕುಮಾರ್ ಬಂದಿಲ್ವಾ? ಪ್ರಾರ್ಥನೆ ಮಾಡಿಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ಜೋಂದಾರಂ ಶಿವಕುಮಾರ್ ಯಾಕಂದಶ ಕಾಲೇಸ್ಮತ್ತ ಗ್ರಾಚಾರ ಘಂಟಕಾಂತೆ ಸಹಗಣ ಬಾಂಧವಂ ಕಾಲೇಬಾರ ಕರ್ತೃಮಾಜಮಜಂ ಸಹಜ ಓಂ ದಾಹಾದಿ ಮೃತ್ಯುಂಜಯನ್ಮಹಂ ಓಂ ದೇವೃತನ ಹೊರಡ ಬೆಟ್ಟ ಪ್ರಾರ್ಥನಂ ತುಮರ್ಮಃ. ಓಂ ಜೋಂದಾರಂ ಸೊ ಪೂಜೆ ಆಯಿತು. ಹಾಗೆ ದೇವಸ್ಥಾನ ಸುತ್ತ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ಅಲ್ಲೇನಿಲ್ಲ, ಮೃತ್ಯುಂಜಯ ಹೋಮ ಮಾಡಿಸಿದಲ್ವ, ಅಲ್ಲಿ ಗರ್ಕೆ ಕೊಡ್ತಾರೆ, ಅದನ್ನ ದೇವ್ರನ್ನ ನೆನ್ಪು ಮಾಡಿಕೊಂಡು ಹೋಮದೊಳಗೆ ಹಾಕಬೇಕು. ಹಾಗೆ ಕಾಯಿನ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಹಾಕ್ತಾರೆ. ಅಲ್ಲಿ ಹಾಕಿ ಮತ್ತು ಕಾಯೆಲ್ಲ ಹೊಡೆದು ಮತ್ತು ನಮಗೆ ಕೊಡ್ತಾರೆ ಅದನ್ನು. ಸೊ ಇವಾಗ ಹೋಗಿ ಮತ್ತೆ ಹೊರಗಡೆ ಕೂರಬೇಕು. ಮತ್ತು ಅವ್ರು ಮಂಗಳಾರತಿಗೆ ಅವರೇ ಕರೀತಾರೆ. ಅಂದರೆ ಪೂಜೆಗಳಾಗ್ತಾ ಇರುತ್ತಲ್ವ, ಯಾರ್ಯಾರು ಏನೇ ಯಾವ್ಯಾವ ಥರ ಪೂಜೆ ಮಾಡಿಸ್ತೀರ ಅಂತ ಹೇಳ್ಕೊಂಡು ಅದೆಲ್ಲ ಮಾಡಿಸ್ಕೊಂಡು ಒಟ್ಟಿಗೆ ಎಲ್ಲರಿಗೂ ಲಾಸ್ಟಿಗೆ ಒಂದು ಗಂಟೆ ಆಗುತ್ತೆ ಮಂಗಳಾರತಿ ಕೊಡಲಿಕ್ಕೆ. ಹಾಗೆ ಎಲ್ಲರೂ ಹೊರಗಡೆ ಕೂತಿದ್ವಿ ಮಹಾಮಂಗಳಾರತಿಗಂತ. ಒಳಗಡೆ ತುಂಬ ಕಷ್ಟ ಆಗುತ್ತೆ ಅಂತೇಳಿ ಹೀಗೆ ಹೊರಗೇ ಕೂರಿಸ್ತಾರೆ. ಮಹಾಮಂಗಳಾರತಿಗೆ ಟೈಮ್ಗೆ ಕರೀತಾರೆ. ಮಂಗಳಾರತಿ ಎಲ್ಲ ತಗೊಂಡು ಮತ್ತು ಅಲ್ಲಿ ನಾವು ಮಾಡಿಸಿದಂಥ ಹೋಮದ್ದು ಪ್ರಸಾದ ಎಲ್ಲ ಕೊಡ್ತಾರೆ ನಮಗೆ. ಅದೆಲ್ಲ ಆದಮೇಲೆ ಇನ್ನು ದೇವಸ್ಥಾನ ಕ್ಲೋಸ್ ಆಗುತ್ತೆ. ಇನ್ನು ಊಟ ಎಲ್ಲ ಮುಗಿಸಿ ಅವರೇ ಅರ್ಚಕರೇ ಬಂದು ಊಟನ ಬಡಿಸ್ತಾರೆ. ಮತ್ತು ತುಂಬ ಪಲ್ಯ, ಅನ್ನ, ಸಾಂಬಾರು, ಪಾಯಸ, ಮತ್ತು ಉಪ್ಪಿನಕಾಯಿ, ಮಜ್ಜಿಗೆ, ರಸಮ್ ಎಲ್ಲ ಇರುತ್ತೆ. ತುಂಬ ವೆರೈಟಿ ಆಗಿತ್ತು. ಮತ್ತು ಎಷ್ಟು ಬೇಕು ಅಷ್ಟೇ ಮಾಡ್ತಾರೆ ಅಲ್ಲಿ. ಹಾಗೆ ಈ ಥರ ಪ್ಲೇಟ್ಗಳನ್ನ ಇಟ್ಟಿದ್ರು, ನಾವೇ ತೊಳ್ಕೊಂಡು ಹೋಗಿ ಹಾಕಿಸ್ಕೊಂಡು ಊಟ ಮಾಡಬೇಕಿತ್ತು. ಅಂದರೆ ಅಲ್ಲಿ ಹೋಗಿ ಕೂತ್ರೆ ಸಾಕು, ಅವರೇ ತಂದು ಹಾಕ್ಕೊಡ್ತಾರೆ ಎಲ್ಲರಿಗೂ. ನೋಡ್ಬೋದು ಏನೇನು ಊಟ ಇದೆ ಅಂತೇಳಿ. ಸಿಹಿಯ ಅಂತೂ ಹೊರಗಡೆ ಹೋದರೆ ಊಟ ಮಾಡೋದ್ರಲ್ಲಿ ತುಂಬ ಕಳ್ಳತನ ಮಾಡ್ತಾಳೆ. ಊಟ ಅಂತೂ ತಿನ್ನೋದೇ ಇಲ್ಲ. ಸೊ ನಾನು ಅಷ್ಟೇ ಹೊರಗಡೆ ಎಲ್ಲ ಹೋದಾಗ ಹಿಂಸೆ ಮಾಡೋಕ್ಕೆ ಹೋಗಲ್ಲ. ಏನು ತಿಂತಾಳೆ ಅದನ್ನೇ, ಫ್ರೂಟ್ಸ್ನ ಕ್ಯಾರಿ ಮಾಡಿಬಿಡ್ತೀನಿ, ಫ್ರೂಟ್ಸ್ ಕೊಡ್ತೀನಿ, ತಿಂತಾಳೆ ಅಷ್ಟೇ. ಹಾಗೆ ಇನ್ನು ದೇವಸ್ಥಾನನೂ ಅಷ್ಟೇ ಕ್ಲೋಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಡೇ 8:30ಗೆ ಸ್ಟಾರ್ಟ್ ಆಗೋದು. ಬೆಳಗ್ಗೆ ಒಂದು 11:30 ತನಕನೂ ಟಿಕೆಟ್ ಕೌಂಟರ್ ಓಪನ್ ಆಗಿರುತ್ತೆ. ಹಾಗೆ ದೇವಸ್ಥಾನನೂ ಅಷ್ಟೇ 365 ದಿನವೂ ಓಪನ್ ಇರುತ್ತಂತೆ. ದೇವಸ್ಥಾನನೂ ಯಾವಾಗಲೂ ಕ್ಲೋಸ್ ಇರಲ್ಲ. ಈ ಡಿಸೆಂಬರಲ್ಲೇನೋ, ಡಿಸೆಂಬರ್ ಜನವರಿಲಿ ಜಾತ್ರೆ ಇರುತ್ತಂತೆ. ಸಿಂಗು ಬೇಡ ಚೂರು ಕರಿಲ್ಲ ಅಂಕಲ್ನ ರೈಸು. ಊಟ ಮುಗಿಸಿ ಸ್ವಲ್ಪ ಹೊರಗೆ ಕೂತಿದ್ವಿ. ಆಗ ಬಸ್ ಬಂತು ಕೂಡ. ಬಸ್ ಬಂದಂಗೆ ಹೋಗಿ ಕೂತಿದ್ದೆ. ಬಸ್ ಡ್ರೈವರು ಅಷ್ಟೇ ಅಲ್ಲೇ ಹೋಗಿ ಊಟ ಮಾಡ್ಕೊಂಡು ಬರ್ತಾರಂತೆ. ಸೊ ಇದಿಷ್ಟು ಮೃತ್ಯುಂಜಯ ಟೆಂಪಲ್ದು ವ್ಲಾಗ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್.
ಕರಿತಿ ತಾತನ್ನ ತಾತನ ಏನಂತ ಕರೀತೀರ? ಚಿಂತಕ ಅಂತ. ಚಿಕ್ಕಪ್ಪ ಬೇಡ ನಿಂಗೆ? ಚಿಕ್ಕಪ್ಪನ ಹೆಸರು ಏನಮ್ಮ? ಧನುಚು. ಅಲ್ಲಲ್ಲ ಧನುಚು. ದರ್ಶು. ದಚ್ಚು. ದರ್ಶು ಯಾರು? ಯಾರಮ್ಮ? ಚಿಕ್ಕಪ್ಪ. ಚಿಕ್ಕಪ್ಪ ದರ್ಶು ಚಿಕ್ಕಪ್ಪನ ನಿನಗೆ? ದರ್ಶು ಚಿಕ್ಕಪ್ಪನ ತೋರ್ಸ್ಕೊಟ್ಟ ನಿನ್ಗೆ ಚಿಕ್ಕಪ್ಪನ.